ಮಾರ್ಚ್ 2026ರ ಕರೆಂಟ್ ಅಫೈರ್ಸ್ನ ನೆಕ್ಸ್ಟ್ ಪಾರ್ಟ್ ಬಗ್ಗೆ ತಿಳಿಯೋಣ. ಪ್ರಶ್ನೆ 51. ಮಾರ್ಚ್ 2026ರಲ್ಲಿ ನೋಯ್ಡಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಫೇಸ್ 1 ಯಾರು ಉದ್ಘಾಟಿಸಿದರು? ಆಪ್ಷನ್ ಎ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಆಪ್ಷನ್ ಬಿ ನರೇಂದ್ರ ಮೋದಿ, ಆಪ್ಷನ್ ಸಿ ಅಮಿತ್ ಶಾ, ಆಪ್ಷನ್ ಡಿ ಯೋಗಿ ಆದಿತ್ಯನಾಥ್. ಉತ್ತರ ಆಪ್ಷನ್ ಬಿ ನರೇಂದ್ರ ಮೋದಿ. ಪ್ರಶ್ನೆ 52. ನೋಯ್ಡಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಲ್ಲಿದೆ? ಆಪ್ಷನ್ ಎ ಲಖನೌ, ಆಪ್ಷನ್ ಬಿ ಜೇವರ್ ಉತ್ತರ ಪ್ರದೇಶ, ಆಪ್ಷನ್ ಸಿ ಆಗ್ರಾ, ಆಪ್ಷನ್ ಡಿ ವಾರಣಾಸಿ. ಉತ್ತರ ಆಪ್ಷನ್ ಬಿ ಜೇವರ್ ಉತ್ತರ ಪ್ರದೇಶದಲ್ಲಿದೆ. ನೋಯ್ಡಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಉತ್ತರ ಪ್ರದೇಶದಲ್ಲಿದೆ, ಜೇವರ್ನಲ್ಲಿ. ಪ್ರಶ್ನೆ 53. ನೋಯ್ಡಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಫೇಸ್ 1ಗೆ ಸುಮಾರು ಎಷ್ಟು ಕೋಟಿ ಹೂಡಿಕೆ ಮಾಡಲಾಗಿದೆ? ಉತ್ತರ 7,200 ಕೋಟಿ, ಆಪ್ಷನ್ ಬಿ 9,200 ಕೋಟಿ, ಆಪ್ಷನ್ ಸಿ 11,200 ಕೋಟಿ, ಆಪ್ಷನ್ ಡಿ 15,200 ಕೋಟಿ. ಉತ್ತರ ಆಪ್ಷನ್ ಸಿ 11,200 ಕೋಟಿ. ನೋಯ್ಡಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಎಷ್ಟು ಎಕರೆಗಳ MRO ಸೌಲಭ್ಯಕ್ಕೆ ಶಂಕುಸ್ಥಾಪನೆ ಮಾಡಲಾಯಿತು? ಆಪ್ಷನ್ ಎ 20 ಎಕರೆ, ಆಪ್ಷನ್ ಬಿ 30 ಎಕರೆ, ಆಪ್ಷನ್ ಸಿ 40 ಎಕರೆ, ಆಪ್ಷನ್ ಡಿ 50 ಎಕರೆ. ಉತ್ತರ ಆಪ್ಷನ್ ಸಿ 40 ಎಕರೆ. ಪ್ರಶ್ನೆ 55. ಮಾರ್ಚ್ 2026ರಲ್ಲಿ ಮೈಕ್ರಾನ್ನ ಸೆಮಿಕಂಡಕ್ಟರ್ ATM ಘಟಕ ಎಲ್ಲಿದೆ? ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ಸಾನಂದ್ ಗುಜರಾತ್, ಆಪ್ಷನ್ ಸಿ ಪುಣೆ, ಆಪ್ಷನ್ ಡಿ ಚೆನ್ನೈ. ಉತ್ತರ ಆಪ್ಷನ್ ಬಿ ಸಾನಂದ್ ಗುಜರಾತ್. ಪ್ರಶ್ನೆ 56. ATMನ ಪೂರ್ಣ ರೂಪ ಯಾವುದು? ಆಪ್ಷನ್ ಎ ಅಡ್ವಾನ್ಸ್ಡ್ ಟೆಕ್ನಾಲಜಿ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್, ಆಪ್ಷನ್ ಬಿ ಅಸೆಂಬ್ಲಿ ಟೆಸ್ಟ್ ಮಾರ್ಕಿಂಗ್ ಅಂಡ್ ಪ್ಯಾಕೇಜಿಂಗ್, ಆಪ್ಷನ್ ಸಿ ಆಟೋಮೇಟೆಡ್ ಟೆಕ್ನಾಲಜಿ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್, ಆಪ್ಷನ್ ಡಿ ಅಸೆಂಬ್ಲಿ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ ಪ್ಲಾಂಟ್. ಉತ್ತರ ಆಪ್ಷನ್ ಬಿ ಅಸೆಂಬ್ಲಿ ಟೆಸ್ಟ್ ಮಾರ್ಕಿಂಗ್ ಅಂಡ್ ಪ್ಯಾಕೇಜಿಂಗ್. ATMನ ಪೂರ್ಣ ರೂಪ ಅಸೆಂಬ್ಲಿ ಟೆಸ್ಟ್ ಮಾರ್ಕಿಂಗ್ ಅಂಡ್ ಪ್ಯಾಕೇಜಿಂಗ್. ಪ್ರಶ್ನೆ 57. ಗ್ಲೋಬಲ್ ಕಾನ್ಫರೆನ್ಸ್ನ ವುಮೆನ್ ಇನ್ ಅಗ್ರಿ-ಫುಡ್ ಸಿಸ್ಟಮ್ಸ್ 2026ನ ಯಾವ ನಗರದಲ್ಲಿ ನಡೆಯಿತು? ಆಪ್ಷನ್ ಎ ಮುಂಬೈ, ಆಪ್ಷನ್ ಬಿ ನವದೆಹಲಿ, ಆಪ್ಷನ್ ಸಿ ಹೈದರಾಬಾದ್, ಆಪ್ಷನ್ ಡಿ ಬೆಂಗಳೂರು. ಉತ್ತರ ಆಪ್ಷನ್ ಬಿ ನವದೆಹಲಿ. ಪ್ರಶ್ನೆ 58. GCWAS 2026 ಯಾವ ದಿನಾಂಕಗಳಲ್ಲಿ ನಡೆಯಿತು? GCWAS ಯಾವ ದಿನಾಂಕಗಳಲ್ಲಿ ನಡೆಯಿತು? ಆಪ್ಷನ್ ಎ ಮಾರ್ಚ್ 10ರಿಂದ 12, ಆಪ್ಷನ್ ಬಿ ಮಾರ್ಚ್ 12ರಿಂದ 14, ಆಪ್ಷನ್ ಸಿ ಮಾರ್ಚ್ 14ರಿಂದ 16, ಆಪ್ಷನ್ ಡಿ ಮಾರ್ಚ್ 15ರಿಂದ 17. ಉತ್ತರ ಆಪ್ಷನ್ ಬಿ ಮಾರ್ಚ್ 12ರಿಂದ 14. ಪ್ರಶ್ನೆ 59. GCWAS 2026 ಯಾರು ಉದ್ಘಾಟಿಸಿದರು?
ಆಪ್ಷನ್ ಎ ನರೇಂದ್ರ ಮೋದಿ, ಆಪ್ಷನ್ ಬಿ ದ್ರೌಪದಿ ಮುರ್ಮು, ಆಪ್ಷನ್ ಸಿ ಶಿವರಾಜ್ ಸಿಂಗ್ ಚೌಹಾಣ್, ಆಪ್ಷನ್ ಡಿ ಅನ್ನಪೂರ್ಣ ದೇವಿ. ಉತ್ತರ ಆಪ್ಷನ್ ಬಿ ದ್ರೌಪದಿ ಮುರ್ಮು. ಪ್ರಶ್ನೆ 60 GCWAS 2026 ಯಾವ ಕ್ಷೇತ್ರದಲ್ಲಿ ಮಹಿಳೆಯರ ಪಾತ್ರಕ್ಕೆ ಒತ್ತು ನೀಡಿತು? ಆಪ್ಷನ್ ಎ ರಕ್ಷಣಾ ಕ್ಷೇತ್ರ, ಆಪ್ಷನ್ ಬಿ ಕೃಷಿ ಮತ್ತು ಆಹಾರ ವ್ಯವಸ್ಥೆ, ಆಪ್ಷನ್ ಸಿ ಬಾಹ್ಯಾಕಾಶ, ಆಪ್ಷನ್ ಡಿ ಕ್ರೀಡೆ. ಉತ್ತರ ಆಪ್ಷನ್ ಬಿ ಕೃಷಿ ಮತ್ತು ಆಹಾರ ವ್ಯವಸ್ಥೆ. ಪ್ರಶ್ನೆ 61 BCCI ನಮನ್ ಅವಾರ್ಡ್ಸ್ 2026 ಯಾವ ನಗರದಲ್ಲಿ ನಡೆಯಿತು? ಆಪ್ಷನ್ ಎ ಮುಂಬೈ, ಆಪ್ಷನ್ ಬಿ ನವದೆಹಲಿ, ಆಪ್ಷನ್ ಸಿ ಅಹಮದಾಬಾದ್, ಆಪ್ಷನ್ ಡಿ ಕೋಲ್ಕತ್ತಾ. ಉತ್ತರ ಆಪ್ಷನ್ ಬಿ ನವದೆಹಲಿ. ಪ್ರಶ್ನೆ 62 ನಮನ್ ಅವಾರ್ಡ್ಸ್ 2026ರಲ್ಲಿ ಕೋಲ್ ಸಿ ಕೆ ನಾಯ್ಡು ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಯಾರಿಗೆ ನೀಡಲಾಯಿತು? ಆಪ್ಷನ್ ಎ ರೋಜರ್ ಬಿನ್ನಿ ಮತ್ತು ರಾಹುಲ್ ದ್ರಾವಿಡ್, ಆಪ್ಷನ್ ಬಿ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ, ಆಪ್ಷನ್ ಸಿ ಸಚಿನ್ ತೆಂಡೂಲ್ಕರ್ ಮತ್ತು ಸೌರವ್ ಗಂಗೂಲಿ, ಆಪ್ಷನ್ ಡಿ MS ಧೋನಿ ಮತ್ತು ಕಪಿಲ್ ದೇವ್. ಉತ್ತರ ಆಪ್ಷನ್ ಎ ರೋಜರ್ ಬಿನ್ನಿ ಮತ್ತು ರಾಹುಲ್ ದ್ರಾವಿಡ್. ಪ್ರಶ್ನೆ 63 ವರ್ಲ್ಡ್ ವೈಲ್ಡ್ ಲೈಫ್ ಡೇ 2026 ಅನ್ನು ಯಾವ ದಿನ ಆಚರಿಸಲಾಯಿತು? ಆಪ್ಷನ್ ಎ ಮಾರ್ಚ್ 1, ಆಪ್ಷನ್ ಬಿ ಮಾರ್ಚ್ 2, ಆಪ್ಷನ್ ಸಿ ಮಾರ್ಚ್ 3, ಆಪ್ಷನ್ ಡಿ ಮಾರ್ಚ್ 4. ಉತ್ತರ ಮಾರ್ಚ್ 3, ಆಪ್ಷನ್ ಸಿ ಮಾರ್ಚ್ 3. ಪ್ರಶ್ನೆ 64 ವರ್ಲ್ಡ್ ವೈಲ್ಡ್ ಲೈಫ್ ಡೇ 2026 ರ ವಿಷಯ ಯಾವುದು? ಆಪ್ಷನ್ ಎ ಫಾರೆಸ್ಟ್ ಆ್ಯಂಡ್ ವೈಲ್ಡ್ ಲೈಫ್, ಆಪ್ಷನ್ ಬಿ ಮೆಡಿಸಿನಲ್ ಆ್ಯಂಡ್ ಆರೋಮ್ಯಾಟಿಕ್ ಪ್ಲಾಂಟ್ಸ್ ಕನ್ಸರ್ವಿಂಗ್ ಹೆಲ್ತ್ ಹೆರಿಟೇಜ್ ಆ್ಯಂಡ್ ಲೈವ್ಲಿಹುಡ್ಸ್, ಆಪ್ಷನ್ ಸಿ ವೈಲ್ಡ್ ಲೈಫ್ ಫಾರ್ ಫ್ಯೂಚರ್, ಆಪ್ಷನ್ ಡಿ ಬಯೋಡೈವರ್ಸಿಟಿ ಆ್ಯಂಡ್ ಕ್ಲೈಮೇಟ್, ಆಪ್ಷನ್ ಬಿ ಮೆಡಿಸಿನಲ್ ಆ್ಯಂಡ್ ಆರೋಮ್ಯಾಟಿಕ್ ಪ್ಲಾಂಟ್ಸ್ ಕನ್ಸರ್ವೇಟಿಂಗ್ ಹೆಲ್ತ್ ಹೆರಿಟೇಜ್ ಆ್ಯಂಡ್ ಲೈವ್ಲಿಹುಡ್ಸ್, ಆಪ್ಷನ್ ಬಿ. ಪ್ರಶ್ನೆ 65 ವರ್ಲ್ಡ್ ಮೆಟೆರಾಲಜಿಕಲ್ ಡೇ 2026 ರ ವಿಷಯ ಯಾವುದು? ವರ್ಲ್ಡ್ ಮೆಟೆರಾಲಜಿಕಲ್ ಡೇ 26 ವಿಷಯ ಯಾವುದು? ಆಪ್ಷನ್ ಎ ಕ್ಲೈಮೇಟ್ ಆಕ್ಷನ್ ನೌ, ಅಬ್ಸರ್ವಿಂಗ್ ಟುಡೇ ಪ್ರೊಟೆಕ್ಟಿಂಗ್ ಟುಮಾರೋ, ಆಪ್ಷನ್ ಸಿ ವೆದರ್ ಫಾರ್ ಎವ್ರಿವನ್, ಆಪ್ಷನ್ ಡಿ ಅರ್ಲಿ ವಾರ್ನಿಂಗ್ ಫಾರ್ ಆಲ್. ಆನ್ಸರ್ ಈಸ್ ಆಪ್ಷನ್ ಬಿ ಅಬ್ಸರ್ವಿಂಗ್ ಟುಡೇ ಪ್ರೊಟೆಕ್ಟಿಂಗ್ ಟುಮಾರೋ. ಪ್ರಶ್ನೆ 66 ವರ್ಲ್ಡ್ ವಾಟರ್ ಡೇ 26 ರ ವಿಷಯ ಯಾವುದು? ಆಪ್ಷನ್ ಎ ವಾಟರ್ ಫಾರ್ ಪೀಸ್, ಆಪ್ಷನ್ ಬಿ ವಾಟರ್ ಆ್ಯಂಡ್ ಜೆಂಡರ್, ಆಪ್ಷನ್ ಸಿ ವಾಟರ್ ಫಾರ್ ಕ್ಲೈಮೇಟ್, ಆಪ್ಷನ್ ಡಿ ಸೇವ್ ವಾಟರ್ ಸೇವ್ ಅರ್ತ್, ಆಪ್ಷನ್ ಈಸ್ ಬಿ. ಆನ್ಸರ್ ಈಸ್ ಬಿ ವಾಟರ್ ಆ್ಯಂಡ್ ಜೆಂಡರ್. ವರ್ಲ್ಡ್ ವಾಟರ್ ಡೇ 2026 ರ ವಿಷಯ ವಾಟರ್ ಆ್ಯಂಡ್ ಜೆಂಡರ್. ವರ್ಲ್ಡ್ ವಾಟರ್ ಡೇ 2026 ಅನ್ನು ಯಾವ ದಿನ ಆಚರಿಸಲಾಯಿತು? ಮಾರ್ಚ್ 20, ಮಾರ್ಚ್ 21, ಮಾರ್ಚ್ 22, ಮಾರ್ಚ್ 23. ಆಪ್ಷನ್ ಸಿ ಮಾರ್ಚ್ 22. ಕ್ವಶನ್ 68 ವರ್ಲ್ಡ್ TB ಡೇ 2026 ಯಾವ ದಿನ ಆಚರಿಸಲಾಯಿತು? ವರ್ಲ್ಡ್ TB ಡೇ 2026 ಯಾವ ದಿನ ಆಚರಿಸಲಾಯಿತು? ಮಾರ್ಚ್ 22, ಮಾರ್ಚ್ 23, ಮಾರ್ಚ್ 24, ಮಾರ್ಚ್ 25. ಆಪ್ಷನ್ ಸಿ ಮಾರ್ಚ್ 24.
ವರ್ಲ್ಡ್ TB ಡೇ 26ರ ವಿಷಯ ಯಾವುದು? ಆಪ್ಷನ್ ಎ ಎಂಡ್ TB ನೌ. ಎಸ್ ವಿ ಕ್ಯಾನ್ ಎಂಡ್ TB. ಆಪ್ಷನ್ ಸಿ ಸ್ಟಾಪ್ TB ಟುಗೆದರ್. ಆಪ್ಷನ್ ಡಿ TB ಫ್ರೀ ವರ್ಲ್ಡ್. ಆನ್ಸರ್ ಈಸ್ ಎಸ್ ವಿ ಕ್ಯಾನ್ ಎಂಡ್ TB. ಆಪ್ಷನ್ ಬಿ ಎಸ್ ವಿ ಕ್ಯಾನ್ ಎಂಡ್ TB. ಪ್ರಶ್ನೆ 70. ವರ್ಲ್ಡ್ ವಾಟರ್ ಡೇ 26 ಅಭಿಯಾನದ ಘೋಷವಾಕ್ಯ ಯಾವುದು? ಆಪ್ಷನ್ ಎ ವಾಟರ್ ಈಸ್ ಲೈಫ್. ಆಪ್ಷನ್ ಬಿ ವೇರ್ ವಾಟರ್ ಫ್ಲೋಸ್ ಈಕ್ವಾಲಿಟಿ ಗ್ರೋಸ್. ಆಪ್ಷನ್ ಸಿ ವಾಟರ್ ಫಾರ್ ಎವ್ರಿ ಒನ್. ಆಪ್ಷನ್ ಡಿ ಸೇವ್ ಎವ್ರಿ ಡ್ರಾಪ್. ಆನ್ಸರ್ ಈಸ್ ಆಪ್ಷನ್ ಬಿ ವೇರ್ ವಾಟರ್ ಫ್ಲೋಸ್ ಈಕ್ವಾಲಿಟಿ ಗ್ರೋಸ್. Where water flows, equality grows. ಪ್ರಶ್ನೆ 71. GCWAS 2026ರ ಮುಖ್ಯ ಉದ್ದೇಶ ಯಾವುದು? ಆಪ್ಷನ್ ಎ ಮಹಿಳೆಯರ ಕೃಷಿ ಮತ್ತು ಆಹಾರ ವ್ಯವಸ್ಥೆಯಲ್ಲಿನ ಪಾತ್ರವನ್ನು ಬಲಪಡಿಸುವುದು. ಆಪ್ಷನ್ ಬಿ ಬಾಹ್ಯಾಕಾಶ ಸಂಶೋಧನೆ ಹೆಚ್ಚಿಸುವುದು. ಆಪ್ಷನ್ ಸಿ ಕ್ರೀಡಾ ತರಬೇತಿ ನೀಡುವುದು. ಆಪ್ಷನ್ ಡಿ ಕೈಗಾರಿಕಾ ಅಭಿವೃದ್ಧಿ. ಆನ್ಸರ್ ಈಸ್ ಆಪ್ಷನ್ ಎ ಮಹಿಳೆಯರ ಕೃಷಿ ಮತ್ತು ಆಹಾರ ವ್ಯವಸ್ಥೆಯಲ್ಲಿನ ಪಾತ್ರವನ್ನು ಬಲಪಡಿಸುವುದು. ಪ್ರಶ್ನೆ 72. GCWAS 2026ರ ಯಾವ ಸಂಸ್ಥೆಯೊಂದಿಗೆ ಸಂಬಂಧಿಸಿದೆ? ಆನ್ಸರ್ ಈಸ್ ICAR. ಆಪ್ಷನ್ ಬಿ ISRO. ಆಪ್ಷನ್ ಸಿ DRDO. ಆಪ್ಷನ್ ಡಿ RBI. ಆನ್ಸರ್ ಈಸ್ ICAR ಸಂಸ್ಥೆಯೊಂದಿಗೆ ಸಂಬಂಧಿಸಿದೆ. ವರ್ಲ್ಡ್ ವಾಟರ್ ಡೇ 2026ರ ಸಂದರ್ಭದಲ್ಲಿ UN ವರ್ಲ್ಡ್ ವಾಟರ್ ಡೆವಲಪ್ಮೆಂಟ್ ರಿಪೋರ್ಟ್ 2026ರ ವಿಷಯ ಯಾವುದು? ಆಪ್ಷನ್ ಎ ವಾಟರ್ ಫಾರ್ ಆಲ್. ಆಪ್ಷನ್ ಬಿ ವಾಟರ್ ಫಾರ್ ಆಲ್ ಪೀಪಲ್, ಈಕ್ವಲ್ ರೈಟ್ಸ್ ಅಂಡ್ ಆಪರ್ಚುನಿಟೀಸ್. ಆಪ್ಷನ್ ಸಿ ವಾಟರ್ ಅಂಡ್ ಕ್ಲೈಮೇಟ್ ಚೇಂಜ್. ಆಪ್ಷನ್ ಡಿ ವಾಟರ್ ಸೆಕ್ಯೂರಿಟಿ ಫಾರ್ ನೇಷನ್ಸ್. ಆನ್ಸರ್ ಈಸ್ ಆಪ್ಷನ್ ಬಿ ವಾಟರ್ ಫಾರ್ ಆಲ್ ಪೀಪಲ್, ಈಕ್ವಲ್ ರೈಟ್ಸ್ ಅಂಡ್ ಆಪರ್ಚುನಿಟೀಸ್. ವಾಟರ್ ಫಾರ್ ಆಲ್ ಪೀಪಲ್, ಈಕ್ವಲ್ ರೈಟ್ಸ್ ಆ್ಯಂಡ್ ಆಪರ್ಚುನಿಟೀಸ್. ಪ್ರಶ್ನೆ 74. 2026ರ ವರ್ಲ್ಡ್ ಮೆಟೆರೊಲಾಜಿಕಲ್ ಡೇ ಯಾವ ದಿನ ಆಚರಿಸಲಾಯಿತು? ಆಪ್ಷನ್ ಎ ಮಾರ್ಚ್ 21. ಆಪ್ಷನ್ ಬಿ ಮಾರ್ಚ್ 22. ಆಪ್ಷನ್ ಸಿ ಮಾರ್ಚ್ 23. ಆಪ್ಷನ್ ಡಿ ಮಾರ್ಚ್ 24. ಆಪ್ಷನ್ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಮಾರ್ಚ್ 23. ವರ್ಲ್ಡ್ TB ಡೇ 2026ರ ಅಭಿಯಾನವನ್ನು ಯಾವ ಸಂಸ್ಥೆ ಮುನ್ನಡೆಸಿತು? ವರ್ಲ್ಡ್ TB ಡೇ 2026ರ ಅಭಿಯಾನವನ್ನು ಯಾವ ಸಂಸ್ಥೆ ಮುನ್ನಡೆಸಿತು? ಆಪ್ಷನ್ ಎ ಯುನೆಸ್ಕೋ. ಆಪ್ಷನ್ ಬಿ WHO. ಆಪ್ಷನ್ ಸಿ ಯುನಿಸೆಫ್. ಆಪ್ಷನ್ ಡಿ FAO. ಆನ್ಸರ್ ಈಸ್ ಆಪ್ಷನ್ ಬಿ WHO. ಪ್ರಶ್ನೆ 76. 2026ರ ಆಲ್ ಇಂಗ್ಲೆಂಡ್ ಓಪನ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನ ಪುರುಷರ ಸಿಂಗಲ್ಸ್ ಪ್ರಶಸ್ತಿ ಗೆದ್ದವರು ಯಾರು? ಆಪ್ಷನ್ ಎ ಲಕ್ಷ್ಯ ಸೇನ್. ಆಪ್ಷನ್ ಬಿ ಲಿನ್ ಚುನ್ ಇ. ಆಪ್ಷನ್ ಸಿ ವಿಕ್ಟರ್. 2026ರ ಆಲ್ ಇಂಗ್ಲೆಂಡ್ ಓಪನ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನ ಪುರುಷರ ಸಿಂಗಲ್ಸ್ ಪ್ರಶಸ್ತಿ ಗೆದ್ದವರು ಯಾರು? ಆಪ್ಷನ್ ಎ ಲಕ್ಷ್ಯ ಸೇನ್. ಆಪ್ಷನ್ ಬಿ ಲಿನ್ ಚುನ್ ಇ. ಆಪ್ಷನ್ ಸಿ ವಿಕ್ಟರ್ ಆಕ್ಸೆಲ್ಸನ್. ಆಪ್ಷನ್ ಡಿ ಶಿ ಯುಕಿ. ಉತ್ತರ ಆಪ್ಷನ್ ಬಿ ಲಿನ್ ಚುನ್ ಇ.
ಪ್ರಶ್ನೆ 77 2026 ಆಲ್ ಇಂಗ್ಲೆಂಡ್ ಓಪನ್ ಪುರುಷರ ಸಿಂಗಲ್ಸ್ ಫೈನಲ್ನಲ್ಲಿ ಲಿನ್ ಚುನ್ ಈ ಯಾರನ್ನು ಸೋಲಿಸಿದರು? ಆಪ್ಷನ್ ಎ ಲಕ್ಷ್ಯ ಸೇನ್, ಆಪ್ಷನ್ ಬಿ ಎಚ್.ಎಸ್. ಪ್ರಣಯ್, ಆಪ್ಷನ್ ಸಿ ಕಿಡಂಬಿ ಶ್ರೀಕಾಂತ್, ಆಪ್ಷನ್ ಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ. ಆಪ್ಷನ್ ಎ ಲಕ್ಷ್ಯ ಸೇನ್ರನ್ನು ಲಿನ್ ಚುನ್ ಈ ಸೋಲಿಸಿದರು. ಪ್ರಶ್ನೆ 78 ಭಾರತವು 2028 ವರ್ಲ್ಡ್ ಅಥ್ಲೆಟಿಕ್ಸ್ ಇಂಡೋರ್ ಚಾಂಪಿಯನ್ಶಿಪ್ನ ಆತಿಥ್ಯ ವಹಿಸಲು ಆಯ್ಕೆಯಾದ ನಗರ ಯಾವುದು? ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ಭುವನೇಶ್ವರ, ಆಪ್ಷನ್ ಸಿ ಮುಂಬೈ, ಆಪ್ಷನ್ ಡಿ ನವದೆಹಲಿ. ಸರಿಯಾದ ಉತ್ತರ ಆಪ್ಷನ್ ಬಿ ಭುವನೇಶ್ವರ. ಪ್ರಶ್ನೆ 79 2028 ವರ್ಲ್ಡ್ ಅಥ್ಲೆಟಿಕ್ಸ್ ಇಂಡೋರ್ ಚಾಂಪಿಯನ್ಶಿಪ್ಸ್ನ ಆತಿಥ್ಯ ವಹಿಸುವ ಮೂಲಕ ಭಾರತವು ಏಷ್ಯಾದಲ್ಲಿ ಎಷ್ಟನೇ ದೇಶವಾಗಲಿದೆ? ಆಪ್ಷನ್ ಎ 2ನೇ, ಆಪ್ಷನ್ ಬಿ 3ನೇ, ಆಪ್ಷನ್ ಸಿ 4ನೇ, ಆಪ್ಷನ್ ಡಿ 5ನೇ. ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ 4ನೇ ದೇಶವಾಗಲಿದೆ. ಪ್ರಶ್ನೆ 80 ಮಾರ್ಚ್ 2026ರಲ್ಲಿ ಇಂಡಿಯಾ ರಷ್ಯಾ ಫಾರಿನ್ ಆಫೀಸ್ ಕನ್ಸಲ್ಟೇಷನ್ಸ್ ಯಾವ ವಿಷಯಕ್ಕೆ ಸಂಬಂಧಿಸಿದವು? ಇಂಡಿಯಾ ರಷ್ಯಾ ಫಾರಿನ್ ಆಫೀಸ್ ಕನ್ಸಲ್ಟೇಷನ್ಸ್ ಯಾವ ವಿಷಯಕ್ಕೆ ಸಂಬಂಧಿಸಿದವು? ಆಪ್ಷನ್ ಎ ವಿದೇಶಾಂಗ ಸಂಬಂಧಗಳು, ಆಪ್ಷನ್ ಬಿ ಕ್ರೀಡೆ, ಆಪ್ಷನ್ ಸಿ ಶಿಕ್ಷಣ, ಆಪ್ಷನ್ ಡಿ ಪ್ರವಾಸೋದ್ಯಮ. ಉತ್ತರ ಆಪ್ಷನ್ ಎ ವಿದೇಶಾಂಗ ಸಂಬಂಧಗಳು. ಪ್ರಶ್ನೆ 81 ಮಾರ್ಚ್ 2026ರಲ್ಲಿ RBI ಯಾವ ವಿಷನ್ ಡಾಕ್ಯುಮೆಂಟ್ಸ್ ಅನ್ನು ಬಿಡುಗಡೆ ಮಾಡಿತು? ಆಪ್ಷನ್ ಎ ಪೇಮೆಂಟ್ ವಿಷನ್ 2028, ಆಪ್ಷನ್ ಬಿ ಬ್ಯಾಂಕಿಂಗ್ ವಿಷನ್ 2030, ಆಪ್ಷನ್ ಸಿ ಡಿಜಿಟಲ್ ಇಂಡಿಯಾ ವಿಷನ್ 2035, ಆಪ್ಷನ್ ಡಿ ಫಿನಾನ್ಸ್ ವಿಷನ್ 2040. ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಪೇಮೆಂಟ್ಸ್ ವಿಷನ್ 2028. ಪೇಮೆಂಟ್ ವಿಷನ್ 2028. ಪ್ರಶ್ನೆ 82 ಮಾರ್ಚ್ 2026ರಲ್ಲಿ ಭಾರತವು ಮೊದಲ ಸಂಪೂರ್ಣ ಡಿಜಿಟಲ್ ಸೆನ್ಸಸ್ ಅನ್ನು ಯಾವ ವರ್ಷದಿಂದ ಆರಂಭಿಸಲು ಸಿದ್ಧವಾಯಿತು? ಆಪ್ಷನ್ ಎ 2025, ಆಪ್ಷನ್ ಬಿ 2026, ಆಪ್ಷನ್ ಸಿ 2027, ಆಪ್ಷನ್ ಡಿ 2030. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ 2026. ಪ್ರಶ್ನೆ 83 ಡಿಜಿಟಲ್ ಸೆನ್ಸಸ್ 2026 ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಜನಗಣತಿ, ಆಪ್ಷನ್ ಬಿ ಕೃಷಿ, ಆಪ್ಷನ್ ಸಿ ಕೈಗಾರಿಕೆ, ಆಪ್ಷನ್ ಡಿ ರಕ್ಷಣಾ ಕ್ಷೇತ್ರ. ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಜನಗಣತಿ. ಡಿಜಿಟಲ್ ಸೆನ್ಸಸ್ 2026 ಜನಗಣತಿಗೆ ಸಂಬಂಧಿಸಿದೆ. ಪ್ರಶ್ನೆ 84 ಮಾರ್ಚ್ 2026ರಲ್ಲಿ ಕ್ಯಾಬಿನೆಟ್ ಯಾವ UDAN ಉಡಾನ್ ಯೋಜನೆಯನ್ನು ಮುಂದುವರಿಸಲು ಅನುಮೋದಿಸಿತು? ಮಾರ್ಚ್ 26ರಲ್ಲಿ ಕ್ಯಾಬಿನೆಟ್ ಯಾವ ಉಡಾನ್ ಯೋಜನೆಯನ್ನು ಮುಂದುವರಿಸಲು ಅನುಮೋದಿಸಿತು? ಆಪ್ಷನ್ ಎ ಮಾಡಿಫೈಡ್ ಉಡಾನ್ ಸ್ಕೀಮ್, ಆಪ್ಷನ್ ಬಿ ಉಡಾನ್ ಪ್ಲಸ್, ಆಪ್ಷನ್ ಸಿ ಉಡಾನ್ ಭಾರತ್, ಆಪ್ಷನ್ ಸಿ ಉಡಾನ್ 2.0. ಆನ್ಸರ್ ಈಸ್ ಎ ಮಾಡಿಫೈಡ್ ಉಡಾನ್ ಸ್ಕೀಮ್. ಪ್ರಶ್ನೆ 85 ಮಾಡಿಫೈಡ್ ಉಡಾನ್ ಸ್ಕೀಮ್ಗೆ ಎಷ್ಟು ಮೊತ್ತದ ಔಟ್ಲೇ ಅನುಮೋದಿಸಿತು? ಆಪ್ಷನ್ ಎ 18,840 ಕೋಟಿ, ಆಪ್ಷನ್ ಬಿ 28,840 ಕೋಟಿ, ಆಪ್ಷನ್ ಸಿ 38,840 ಕೋಟಿ, ಆಪ್ಷನ್ ಡಿ 48,840 ಕೋಟಿ. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ 28,840 ಕೋಟಿ. ಪ್ರಶ್ನೆ 86 ಮಾರ್ಚ್ 2026ರಲ್ಲಿ ಗುಜರಾತ್ ಯಾವ ಪ್ರಮುಖ ಮಸೂದೆಯನ್ನು ಅಂಗೀಕರಿಸಿತು? ಆಪ್ಷನ್ ಎ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಿಲ್, ಆಪ್ಷನ್ ಬಿ ಎಜುಕೇಷನ್ ರಿಫಾರ್ಮ್ ಬಿಲ್, ಆಪ್ಷನ್ ಸಿ ಡಿಜಿಟಲ್ ಇಂಡಿಯಾ ಬಿಲ್, ಆಪ್ಷನ್ ಡಿ ಅಗ್ರಿಕಲ್ಚರ್ ರಿಫಾರ್ಮ್ ಬಿಲ್.
ಆನ್ಸರ್ ಈಸ್ ಆಪ್ಷನ್ ಎ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಿಲ್. ಪ್ರಶ್ನೆ 87, ನ್ಯಾಷನಲ್ DMF ಸಬ್ಮಿಟ್ 2026 ಯಾವ ನಿಧಿಗೆ ಸಂಬಂಧಿಸಿದೆ? ಆಪ್ಷನ್ ಎ ಡಿಸ್ಟ್ರಿಕ್ಟ್ ಮಿನರಲ್ ಫೌಂಡೇಶನ್, ಆಪ್ಷನ್ ಬಿ ಡಿಜಿಟಲ್ ಮಿಷನ್ ಫಂಡ್, ಆಪ್ಷನ್ ಸಿ ಡಿಫೆನ್ಸ್ ಮಾಡರ್ನೈಸೇಷನ್ ಫಂಡ್, ಆಪ್ಷನ್ ಡಿ ಡಿಸ್ಟ್ರಿಕ್ಟ್ ಮ್ಯಾನೇಜ್ಮೆಂಟ್ ಫಂಡ್. ಆನ್ಸರ್ ಈಸ್ ಆಪ್ಷನ್ ಎ ಡಿಸ್ಟ್ರಿಕ್ಟ್ ಮಿನರಲ್ ಫೌಂಡೇಶನ್. ಪ್ರಶ್ನೆ 88, ಮಾರ್ಚ್ 2026ರಲ್ಲಿ ಮೇಘಾಲಯ ಯಾವ ಯೋಜನೆಯಡಿ MOUಗೆ ಸಹಿ ಮಾಡಿತು? ಮಾರ್ಚ್ 26ರಲ್ಲಿ ಮೇಘಾಲಯ ಯಾವ ಯೋಜನೆಯಡಿ MOUಗೆ ಸಹಿ ಮಾಡಿತು? ಆಪ್ಷನ್ ಎ PM ಕಿಸಾನ್, ಆಪ್ಷನ್ ಬಿ ಜಲ್ ಜೀವನ್ ಮಿಷನ್ 2.0, ಆಪ್ಷನ್ ಸಿ PMAY, ಆಪ್ಷನ್ ಡಿ PMGSY. ಆನ್ಸರ್ ಈಸ್ ಆಪ್ಷನ್ ಬಿ ಜಲ್ ಜೀವನ್ ಮಿಷನ್ 2.0. ಜಲ್ ಜೀವನ್ ಮಿಷನ್ 2.0. ಪ್ರಶ್ನೆ 89, ರೈಲ್ವೇಸ್ ಮಾರ್ಚ್ 2026ರಲ್ಲಿ ಪ್ರಮುಖ ಸುಧಾರಣೆಗಳನ್ನು ರಿಫಾರ್ಮ್ ಎಕ್ಸ್ಪ್ರೆಸ್ನಲ್ಲಿ ಆರಂಭಿಸಿತು? ಎಷ್ಟು ಪ್ರಮುಖ ಸುಧಾರಣೆಗಳನ್ನು ರಿಫಾರ್ಮ್ ಎಕ್ಸ್ಪ್ರೆಸ್ ಅಡಿಯಲ್ಲಿ ಆರಂಭಿಸಿತು? ರೈಲ್ವೇಸ್ ಮಾರ್ಚ್ 2026ರಲ್ಲಿ ಎಷ್ಟು ಪ್ರಮುಖ ಸುಧಾರಣೆಗಳನ್ನು ರಿಫಾರ್ಮ್ ಎಕ್ಸ್ಪ್ರೆಸ್ ಅಡಿಯಲ್ಲಿ ಪ್ರಾರಂಭಿಸಿತು? ಆಪ್ಷನ್ ಎ 3, ಆಪ್ಷನ್ ಬಿ 4, ಆಪ್ಷನ್ ಎ 3, ಆಪ್ಷನ್ ಬಿ 4, ಆಪ್ಷನ್ ಬಿ 5, ಆಪ್ಷನ್ ಡಿ 6. ಆನ್ಸರ್ ಈಸ್ ಆಪ್ಷನ್ ಸಿ 5. ಪ್ರಶ್ನೆ 90, ಇಂಡಿಯಾ ಅಪ್ಡೇಟೆಡ್ NDC ಟಾರ್ಗೆಟ್ಸ್ ಯಾವ ಅವಧಿಗೆ ಸಂಬಂಧಿಸಿದೆ? ಆಪ್ಷನ್ ಎ 2026 to 2030, ಆಪ್ಷನ್ ಬಿ 2027 to 2032, ಆಪ್ಷನ್ ಸಿ 2031 to 2035, ಆಪ್ಷನ್ ಡಿ 2035 to 2040. ಆನ್ಸರ್ ಈಸ್ ಸಿ 2031 to 2035. ಪ್ರಶ್ನೆ 91, IVFRT ಸ್ಕೀಮ್ಗೆ ಮಾರ್ಚ್ 2026ರಲ್ಲಿ ಯಾವ ಅವಧಿಯವರೆಗೆ ಮುಂದುವರಿಕೆಗೆ ಅನುಮೋದಿಸಲಾಗಿದೆ? ಆಪ್ಷನ್ ಎ 2028, ಆಪ್ಷನ್ ಬಿ 2029, ಆಪ್ಷನ್ ಸಿ 2030, ಆಪ್ಷನ್ ಡಿ 2031. ಆನ್ಸರ್ ಈಸ್ ಆಪ್ಷನ್ ಡಿ 2031. IVFRT ಸ್ಕೀಮ್ಗೆ ಮಾರ್ಚ್ 26ರಲ್ಲಿ 2031ವರೆಗೂ ಅವಧಿಯವರೆಗೆ ಅನುಮೋದಿಸಲಾಗಿದೆ. ಪ್ರಶ್ನೆ 92, ಮಾರ್ಚ್ 2026ರಲ್ಲಿ ಭಾರತವು ಯಾವ ಕ್ಷೇತ್ರದಲ್ಲಿ ಗ್ಲೋಬಲ್ ಎಲೆಕ್ಟ್ರೋಟೆಕ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ಹೊರಹೊಮ್ಮುತ್ತಿದೆ ಎಂದು ವರದಿಯಾಯಿತು? ಆಪ್ಷನ್ ಎ ಎಲೆಕ್ಟ್ರಾನಿಕ್ಸ್ ಮತ್ತು ಎಲೆಕ್ಟ್ರಿಕಲ್ ತಂತ್ರಜ್ಞಾನ, ಆಪ್ಷನ್ ಬಿ ಪ್ರವಾಸೋದ್ಯಮ, ಆಪ್ಷನ್ ಸಿ ಕೃಷಿ, ಆಪ್ಷನ್ ಡಿ ಜವಳಿ. ಆನ್ಸರ್ ಈಸ್ ಆಪ್ಷನ್ ಎ ಎಲೆಕ್ಟ್ರಾನಿಕ್ಸ್ ಮತ್ತು ಎಲೆಕ್ಟ್ರಿಕಲ್ ತಂತ್ರಜ್ಞಾನ. ಪ್ರಶ್ನೆ 93, ಮಾರ್ಚ್ 2026ರಲ್ಲಿ OECD ಪ್ರಕಾರ ಭಾರತ ಯಾವ ರೀತಿಯ ಪ್ರಮುಖ ಆರ್ಥಿಕತೆಯಾಗಿ ಗುರುತಿಸಲಾಯಿತು? ಆಪ್ಷನ್ ಎ ನಿಧಾನವಾಗಿ ಬೆಳೆಯುವ ಆರ್ಥಿಕತೆ, ಆಪ್ಷನ್ ಬಿ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆ, ಆಪ್ಷನ್ ಸಿ ಸ್ಥಗಿತಗೊಂಡ ಆರ್ಥಿಕತೆ, ಆಪ್ಷನ್ ಡಿ ಕುಸಿಯುತ್ತಿರುವ ಆರ್ಥಿಕತೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆ. ಪ್ರಶ್ನೆ 94, ಮಾರ್ಚ್ 26ರಲ್ಲಿ ಎನರ್ಜಿ ಸ್ಟ್ಯಾಟಿಸ್ಟಿಕ್ಸ್ ಇಂಡಿಯಾ 2026 ವರದಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಇಂಧನ, ಆಪ್ಷನ್ ಬಿ ಆರೋಗ್ಯ, ಆಪ್ಷನ್ ಸಿ ಶಿಕ್ಷಣ, ಆಪ್ಷನ್ ಡಿ ಕ್ರೀಡೆ. ಉತ್ತರ ಆಪ್ಷನ್ ಎ ಇಂಧನ. ಪ್ರಶ್ನೆ 95, ಬಿಹಾರ್-1 ಪ್ರಾಜೆಕ್ಟ್ ಮುಖ್ಯವಾಗಿ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಡಿಜಿಟಲ್ ಆಡಳಿತ, ಆಪ್ಷನ್ ಬಿ ಕೃಷಿ ಉತ್ಪಾದನೆ, ಆಪ್ಷನ್ ಸಿ ಕ್ರೀಡಾ ಅಭಿವೃದ್ಧಿ, ಆಪ್ಷನ್ ಡಿ ಪ್ರವಾಸೋದ್ಯಮ. ಆನ್ಸರ್ ಈಸ್ ಡಿಜಿಟಲ್ ಆಡಳಿತ. ಪ್ರಶ್ನೆ 96, IONS ಮ್ಯಾರಿಟೈಮ್ ಎಕ್ಸಸೈಸ್
IMEX 2026 ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಬಾಹ್ಯಾಕಾಶ, ಆಪ್ಷನ್ ಬಿ ಸಮುದ್ರ ಭದ್ರತೆ, ಆಪ್ಷನ್ ಸಿ ಕೃಷಿ, ಆಪ್ಷನ್ ಡಿ ಸೈಬರ್ ಭದ್ರತೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಸಮುದ್ರ ಭದ್ರತೆ. ತೊಂಬತ್ತೇಳು ಪ್ರಶ್ನೆ, ಮಾರ್ಚ್ 2026ರಲ್ಲಿ ಭಾರತ ಮಾಲ್ಟಾ ಯಾವ ರೀತಿಯ ಕನ್ಸಲ್ಟೇಷನ್ಸನ್ನು ನಡೆಸಿದವು? ಆಪ್ಷನ್ ಎ ಫಾರಿನ್ ಆಫೀಸ್ ಕನ್ಸಲ್ಟೇಷನ್ಸ್, ಆಪ್ಷನ್ ಬಿ ಡಿಫೆನ್ಸ್ ಕನ್ಸಲ್ಟೇಷನ್ಸ್, ಆಪ್ಷನ್ ಸಿ ಟ್ರೇಡ್ ಕನ್ಸಲ್ಟೇಷನ್ಸ್, ಆಪ್ಷನ್ ಡಿ ಸ್ಪೋರ್ಟ್ಸ್ ಕನ್ಸಲ್ಟೇಷನ್ಸ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಫಾರಿನ್ ಆಫೀಸ್ ಕನ್ಸಲ್ಟೇಷನ್ಸ್. ಪ್ರಶ್ನೆ 98, ಸೈಂಟಿಸ್ಟ್ ಡಿಕೋಡ್ ಮಿಸ್ಟೀರಿಯಸ್ ಎಕ್ಸ್-ರೇ ಫ್ಲೇರ್ಸ್ ಫ್ರಮ್ ULX M74X1 ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಸೈಂಟಿಸ್ಟ್ ಡಿಕೋಡ್ ಮಿಸ್ಟೀರಿಯಸ್ ಎಕ್ಸ್-ರೇ ಫ್ಲೇರ್ಸ್ ಫ್ರಮ್ ULX M74X1 ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಖಗೋಳ ವಿಜ್ಞಾನ, ಆಪ್ಷನ್ ಬಿ ಕೃಷಿ ವಿಜ್ಞಾನ, ಆಪ್ಷನ್ ಸಿ ವೈದ್ಯಕೀಯ ವಿಜ್ಞಾನ, ಆಪ್ಷನ್ ಡಿ ಸಾಗರ ವಿಜ್ಞಾನ. ರೈಟ್ ಆನ್ಸರ್ ಈಸ್ ಖಗೋಳ ವಿಜ್ಞಾನ. ಆಪ್ಷನ್ ಎ ಖಗೋಳ ವಿಜ್ಞಾನ. ಪ್ರಶ್ನೆ 99, ನೆಕ್ಸ್ಟ್ ಜನರೇಷನ್ ಕೋಆರ್ಡಿನೇಷನ್ ಪಾಲಿಮರ್ಸ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ ಸಂಶೋಧನೆಯಾಗಿದೆ? ಆಪ್ಷನ್ ಎ ರಸಾಯನಶಾಸ್ತ್ರ ಮತ್ತು ವಸ್ತುವಿಜ್ಞಾನ, ಆಪ್ಷನ್ ಬಿ ಕ್ರೀಡೆ, ಆಪ್ಷನ್ ಸಿ ಕೃಷಿ, ಆಪ್ಷನ್ ಡಿ ಅರ್ಥಶಾಸ್ತ್ರ. ರೈಟ್ ಆನ್ಸರ್ ಈಸ್ ರಸಾಯನಶಾಸ್ತ್ರ ಮತ್ತು ವಸ್ತುವಿಜ್ಞಾನ. ಪ್ರಶ್ನೆ 100, ಮಾರ್ಚ್ 26ರಲ್ಲಿ ಇಂಡಿಯಾ ಲಾಂಚಸ್ ಗ್ಲೋಬಲ್ ಸ್ಟಡಿ ಆನ್ ಆಯುರ್ವೇದ TB ಇಂಟಿಗ್ರೇಷನ್. ಇಂಡಿಯಾ ಲಾಂಚಸ್ ಗ್ಲೋಬಲ್ ಸ್ಟಡಿ ಆನ್ ಆಯುರ್ವೇದ TB ಇಂಟಿಗ್ರೇಷನ್ ಯಾವ ಎರಡು ಕ್ಷೇತ್ರಗಳನ್ನು ಸಂಯೋಜಿಸುತ್ತದೆ? ಆಪ್ಷನ್ ಎ ಆಯುರ್ವೇದ ಮತ್ತು TB ಸಂಶೋಧನೆ, ಆಪ್ಷನ್ ಬಿ ಯೋಗ ಮತ್ತು ಕ್ರೀಡೆ, ಆಪ್ಷನ್ ಸಿ ಕೃಷಿ ಮತ್ತು ಆಯುರ್ವೇದ, ಆಪ್ಷನ್ ಡಿ AI ಮತ್ತು ಆಯುರ್ವೇದ. ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಆಯುರ್ವೇದ ಮತ್ತು TB ಸಂಶೋಧನೆ.